ಧಾರವಾಡದಲ್ಲಿ ಹಾಡು ಹಗಲೇ ಗುಂಡಿನ ಸದ್ದು, ಯುವಕನ ಕಾಲಿಗೆ ಗಾಯ. ಫೋಟೋ ಜಮೀನು ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ಮಧ್ಯೆ ತೀವ್ರ ಮಾರಾಮಾರಿ ನಡೆದು ಕೊನೆಗೆ ಫೈರಿಂಗ್ ಕೂಡ ಆಗಿ ಯುವಕನ ಕಾಲಿಗೆ ಗಾಯವಾದಂತಹ ಘಟನೆಯೊಂದು ಧಾರವಾಡದ ತ್ರಿಬಲ್ ಐಟಿ ಬಳಿ ಮಂಗಳವಾರ ನಡೆದಿದೆ. ತಡಸಿನಕೊಪ್ಪ ಗ್ರಾಮದ ನಿವಾಸಿ 24 ವರ್ಷದ ವಿಠಲ್ ಬಾಲಿಕಾರ್ ಎಂಬಾತ ತ್ರಿಬಲ್ ಐಟಿ ಬಳಿ ಜಮೀನು ಹೊಂದಿದ್ದು ಸುಮಾರು 5 ಎಕರೆಗೂ ಹೆಚ್ಚಿನ ಜಮೀನು ಇಲ್ಲಿದ್ದು, ಇದೇ ಜಮೀನಿನಲ್ಲಿ ವಿಠಲ್ ಅವರಿಗೆ ಸೇರಿದ 2 ಎಕರೆ ಜಮೀನು ಕೂಡ ಇದೆ. ಮಂಗಳವಾರ ಹುಬ್ಬಳ್ಳಿಯ ಡೆವಲಪರ್ ಸುಂದರ್ ಫಾಲ್ ಹಾಗೂ ಚಂದ್ರಫಾಲ್ ಎಂಬುವರು ತಮ್ಮ ಇಬ್ಬರು ಖಾಸಗಿ ಗನ್ಮ್ಯಾನ್ ಸೇರಿದಂತೆ ತಮ್ಮ ಬೆಂಬಲಿಗರೊಂದಿಗೆ ಆ ಭೂಮಿಯನ್ನ ಹಿಟಾಚಿಯಿಂದ ಡೆವಲಪ್ ಮಾಡಲು ಹೋಗಿದ್ದು, ಈ ವೇಳೆ ವಿಠಲ್ ಅವರು ಇದರಲ್ಲಿ ನಮ್ಮ ಜಮೀನು ಇದ್ದು, ನಮ್ಮ ಜಮೀನು ಬಿಟ್ಟು ಬಾಕಿ ಜಮೀನನ್ನ ನೀವು ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ. ಇದರಿಂದಾಗಿ ತೀವ್ರ ಮಾತಿನ ಚಕಮಕಿ ನಡೆದು ಕೊನೆಗೆ ಮಾರಾಮಾರಿ ಸಹ ನಡೆದಿದೆ. ಇದರಿಂದಾಗಿ ಆ ಡೆವಲಪರ್ಗಳೇ ಸ್ವತಃ ಗಾಳಿಯಲ್ಲಿ ಎರಡು ಸುತ್ತು ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಒಂದು ಗುಂಡು ವಿಠಲ್ನ ಕಾಲಿಗೆ ತಾಕಿದೆ. ಇದರಲ್ಲಿ ಆತನ ಬಲಗಾಲಿನ ಕಿರುಬೆರಳಿಗೆ ಗಾಯವಾಗಿದ್ದು, ಕೂಡಲೇ ಆತನನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಸದ್ಯ ಗಾಯಗೊಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದು, ವಿಠಲ್ನ ಆರೋಗ್ಯವನ್ನು ವಿಚಾರಿಸುವ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ವಿಠಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಖಾಸಗಿ ಗನ್ಮ್ಯಾನ್ ವಶಕ್ಕೆ ಪಡೆದು ವೆಪನ್ ಸೀಸ್ ಮಾಡಲಾಗಿದೆ. ಇದರಲ್ಲಿ ಯಾರೇ ತಪ್ಪಿದರೂ ಕೂಡ ಅವರ ಮೇಲೆ ಕ್ರಮ ಆಗಲಿದೆ ಅಂತ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ತಿಳಿಸಿದರು. ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ತಡಸಿನಕೊಪ್ಪ ಅನ್ನುವಂಥ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ ಟ್ರಿಪಲ್ ಐಟಿ ಇದೆ. ಅಲ್ಲಿ ಒಂದು 3 ಎಕರೆ ಜಮೀನು ಏನಿದೆ, ಆ ಜಮೀನು ಡೆವಲಪ್ ಮಾಡಲಿಕ್ಕೆ ಅಂತ ಡೆವಲಪರ್ ಮತ್ತು ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದ್ದಾವೆ ಮತ್ತು ಅಲ್ಲಿ ಪೊಸೆಷನಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಆ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವುದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸೆಷನ್ನಲ್ಲಿದ್ದರು ಅವರು ಅವರ ಕುಟುಂಬ ಸದಸ್ಯರು ಮತ್ತು ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದರ ಜೊತೆಗೆ ಪರಸ್ಪರ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂಥ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ ಮತ್ತು ಎತ್ತ ಕಡೆ ಫೈರ್ ಮಾಡಿದ್ನೋ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಇಲ್ಲಿ SDM ಅಲ್ಲಿ ಆ ವಿಠಲ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗೆ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ. ನಾನು ಕೂಡ ಮಾತಾಡ್ಸಿ ಬಂದಿದ್ದೀನಿ. ಡಾಕ್ಟರ್ಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೇನು ಇಂಜುರೀಸ್ ಇಲ್ಲ ಅಂತ.